ನಮಸ್ಕಾರ ರೀಪ್ಪ ಎಲ್ಲರಿಗೂ. ಇವತ್ತಂತೂ ನಮ್ಮ ಕಡೆ ಮಳೆ ಅಂತೂ ಜೋರು ಆಯ್ತು. ನೋಡ್ಬೋದ್ರಿ ನೀವು ಹೆಂಗೆ ಮಳೆ ಆಗೈತಿ. ನನ್ನ ಬೈಕ್ ಅಂತೂ ಪೂರ ಹೊಸನಾಗೈತಿ. ಖಡಕ್ ಮಳೆ ಆಯ್ತು ಇವತ್ತು. ಮಳೆ ಆಗೈತಂದ್ರೆ ಅದು ತಪ್ಪತ್ತಂಗೆ ಗುಡಿಯಾಗಿ ಇವತ್ತು ಮಾವಿನಕಾಯಿ ಅಂತೂ ಪಕ್ಕ ಬಿದ್ದಿರ್ತಾವೆ. ಮಳೆ ನಿಂತ ಮೇಲೆ ಹೋಗಿ ಮಾವಿನಕಾಯಿ ತೊಗೊಂಬರ್ತೀವಿ ನಾವು ನೋಡೂರಂತಿ. ನೋಡ್ರಿ, ಈಗ ನಾ ಮಾವಿನಕಾಯಿ ತರಕ್ಕೆ ಬಂದೀನು. ಪಟ ಆರಿಸ್ ಗ್ಯಾಸ ಹೋಗುನು ಬರ್ರಿ. ಚಿಲ್ದ ಹೆಂಗೆ ತುಂಬ್ಕೊಂಡಿದ್ದೀನು. ಇಲ್ಲಿ ನೋಡ್ಬೋದು ನೀವು, ಈ ಸೈಡೆಲ್ಲ ಬಿದ್ದಾವು. ಇನ್ನೂ ಮುಂದ್ಗಡೆ ಬಿದ್ದಾವ್ರಿ ಮಾವಿನಕಾಯಿ. ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ನೀವು, ಇಲ್ಲೇ ಮಳೆಯಾಗಿ ಫುಲ್ ಮಾವಿನಕಾಯಿ ಹೆಂಗೆ ಬಿದ್ದಾವ ಅಂತ. ನಾ ಇದನ್ನೂ ಆರಿಸ್ಕೋತೀನಿ, ಆದ್ರೆ ಕೈ ಚೀಲ ತುಂಬಿದ್ನಂತ. ಎಲ್ಲೆಲ್ಲೋ ಮಾವಿನಕಾಯಿ, ಎಲ್ಲೆಲ್ಲೋ ಮಾವಿನಕಾಯಿ. ಇದು ದತ್ತ ಮಹಾರಾಜ ಮಂದಿರದು ಭೋಜನಾಲಯ ರೀ. ಎವ್ರಿಡೇ ಇಲ್ಲಿ ಊಟ ಇರುತ್ತೆ ರೀ. ಇದು ಮಂಗಲ್ ಕಾರ್ಯಾಲಯ ರೀ. ನೋಡ್ಬೋದ್ರಿ, ಎಲ್ಲಿ ಬೇಕಲ್ಲಿ ಎಲ್ಲ ಬಿದ್ದಾವು. ಮಾವಿನ ಗಿಡ ಭಾಳ ಅದಾವ್ರಿ ಇಲ್ಲಿ ಒಳಗಡೆ. ನಮ್ಮ ಗಾಡಿಯಲ್ಲಿ ಹಚ್ಚಿದ್ದೀವಿ ಅಂದ್ರೆ ಒಳಗಡೆ ಗಾಡಿ ಎಂಟ್ರಿ ಇಲ್ಲರಿ. ಆದ್ರೂ ಇಲ್ಲಿ ಮುಂದ್ಕೂತು ಹಚ್ಚಿ ನಡ್ಕೊತ ಬನ್ನಿ. ಹಂಗೆ ಗಾಳಿಗೆ ಮಸ್ತ್ ತಂಪಗಳೈತಿ ಇವತ್ತು. ಮಳೆ ವ್ಯೂ ಅಂದ್ರೆ ಮಸ್ತ್ ಕಾಣೈತಿ. ಹಂಗೆ ಅಡ್ಡಾಡಿಕೊಂತ ಒಂದು ಕೈ ಚೀಲ ಮಾವಿನಕಾಯಿ ತಗೊಂಡ ಹೊಂಟೆ ನೋಡ್ರಿ ನಾ ಇನ್ನು ಮನೆಗೆ. ಅಂತೂ ಬಂದು ಇಲ್ಲಿ ಬಿದ್ದ ನೋಡ್ರಪ್ಪ. ಇನ್ನೊಂದೆರಡು ತೊಗೊಂಡ್ರಪ್ಪ, ಮತ್ತು ನಮ್ಮ ಅವ್ವ ಬೈತ. ಇದ್ದಿರೋ ತಗೋಬಾರ್ದು, ಕೈ ಚೀಲ ತುಂಬಿತ್ತು ನೋಡ್ರದ ರಾತ್ರಿ. ತೊಗೊಂತಿದ್ದಂತೂ ಆಯ್ತು, ಇನ್ನೇನಿಲ್ಲ. ತೊಗೊಂಡು ಸೀದಾ ಮನೆಗೆ ಹೋಗೋದು.